ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮ್ಮ ಒಂದು ಓಲ್ಡ್ ಯೂಟ್ಯೂಬ್ ಅಕೌಂಟ್ನ ಹೇಗೆ ಡಿಲೀಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಈ 2026 ಅಲ್ಲಿ ನಿಮ್ಮ ಒಂದು ಹಳೆ ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದು ಯಾವ ಥರ ಅಂತ ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಮೊದಲನೇದಾಗಿ ನೀವು ಯಾವತ್ತೋ ನಿಮ್ಮ ಒಂದು ಜಿಮೇಲ್ ಐಡಿಲಿ ಯಾವುದೋ ಒಂದು ಜಿಮೇಲ್ ಐಡಿಲಿ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ. ಅದು ಇವತ್ತಿಗೆ ನೀವು ಯೂಸ್ ಮಾಡ್ತಿರಲ್ಲ, ಅದಾಗಿ ಬಿಟ್ಬಿಟ್ಟಿರ್ತೀರಾ. ಬಟ್ ಅದು ನೀವೇನಾದ್ರೂ ಡಿಲೀಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನೀವು ರನ್ನಿಂಗ್ ಯಾವ್ದಾದ್ರು ಒಂದು ಯೂಟ್ಯೂಬ್ ಅಕೌಂಟ್ ರನ್ ಮಾಡ್ತಾ ಇದ್ರೆ ಅದು ನಿಮಗೆ ಬೇಡ ಅಂತ ಅನ್ಕೊಂಡಿದ್ರೆ ನೀವು ಅದನ್ನ ಈಸಿಯಾಗಿ ಡಿಲೀಟ್ ಮಾಡ್ಕೊಬಹುದು. ಅದು ಯಾವ ತರ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಓಕೆನಾ. ಮೊದಲನೇದಾಗಿ ನೀವು ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಮಾಡ್ಕೊಬೇಕು ಅಂದ್ರೆ ನೀವು ಒಂದು ಕ್ರೋಮ್ಗೆ ಹೋಗಿ, ನಿಮ್ಮ ಒಂದು ಕ್ರೋಮ್ ಅಲ್ಲಿ ನೀವು ಯೂಟ್ಯೂಬ್ಗೆ ಕೊಟ್ಟಿರೋಂಥ ಮೇಲ್ ಐಡಿ ಲಾಗಿನ್ ಆಗಿರಬೇಕು. ಲಾಗಿನ್ ಆಗಿಲ್ಲ ಅಂದ್ರೆ ನೀವು ಆ ಮೇಲ್ ಐಡಿನ ನೀವು ಲಾಗಿನ್ ಮಾಡ್ಕೊಳ್ಳೇಬೇಕು. ಅವಾಗಲೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಡಿಲೀಟ್ ಮಾಡ್ಕೊಳ್ಳೋದಕ್ಕಾಗೋದು, ಓಕೆನಾ. ಒನ್ಸ್ ನೀವು ನಿಮ್ಮ ಒಂದು ಮೇಲ್ ಐಡಿ ಲಾಗಿನ್ ಮಾಡಾದ್ಮೇಲೆ ನಿಮ್ಮ ಒಂದು ಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ತರ ಒಂದು ಡೀಟೇಲ್ಸ್ ಕಾಣ್ತಾ ಇರುತ್ತೆ. ಇಲ್ಲಿ ನಿಮಗೆ ಹೆಸರು ಮತ್ತೆ ಮೇಲ್ ಐಡಿ ತೋರಿಸ್ತಾ ಇರುತ್ತೆ. ಈ ಹೆಸರು ಮತ್ತೆ ಮೇಲ್ ಐಡಿ ಮೇಲೆ ನೀವು ಕ್ಲಿಕ್ ಮಾಡಿ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ ಬಂದ್ರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ತೋರಿಸುತ್ತೆ. ಸೆಕೆಂಡ್ ಸ್ಟೆಪ್ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ತೋರಿಸುತ್ತೆ. ನೀವು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ಪರ್ಸನಲ್ ಇನ್ಫಾರ್ಮೇಶನ್, ನಿಮ್ಮ ಒಂದು ಹೆಸರು, ಮೇಲ್ ಐಡಿ, ಗೂಗಲ್ ಪಾಸ್ವರ್ಡ್ ಪ್ರತಿಯೊಂದು ತೋರಿಸ್ತಾ ಇರುತ್ತೆ. ಅಂಡ್ ಇಲ್ಲಿ ನಿಮಗೆ ಡೇಟಾ ಅಂಡ್ ಪ್ರೈವಸಿ ಅಂತ ಇರುತ್ತೆ. ಡೇಟಾ ಅಂಡ್ ಪ್ರೈವಸಿನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಪರ್ಸನಲೈಸ್ ಸರ್ಚ್, ಪ್ರತಿಯೊಂದು ವೆಬ್ ಆಕ್ಟಿವಿಟಿ ನೀವೇನೇನು ಆನ್ ಮಾಡ್ಕೊಂಡಿರ್ತೀರ ಅದೆಲ್ಲ ತೋರಿಸ್ತಾ ಇರುತ್ತೆ. ಹಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಅದೇನಪ್ಪಾ ಅಂದ್ರೆ ರಿಮೂವ್ ಡೇಟಾ ಫ್ರಮ್ ಸರ್ವಿಸಸ್ ದಟ್ ಯು ನೋ ಲಾಂಗರ್ ಯೂಸ್ ಅಂತ ತೋರಿಸ್ತಾ ಇರುತ್ತೆ. ಇದೊಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಈ ತರ ನೀವು ಯಾವ್ಯಾವ ಸರ್ವಿಸಸ್ ನ ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ಆ ಸರ್ವಿಸಸ್ ಅಲ್ಲಿ ನಿಮ್ಗೆ ಲೀಸ್ಟ್ ಆಗುತ್ತೆ. ಈ ಸರ್ವಿಸಸ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ ಇಲ್ಲಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಡಿಲೀಟ್ ಮಾಡ್ಕೊಬಹುದು, ಓಕೆನಾ. ಇಲ್ಲಿ ಲೋಡ್ ಆಗ್ತಿದೆ, ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ತರ ಡಿಲೀಟ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನೋಡಿದ್ರೆ ನಿಮ್ಮ ಒಂದು ಜಿಮೇಲ್, ಗೂಗಲ್ ಪೇ, ಗೂಗಲ್ ಅಥೆಂಟಿಕೇಟರ್, ಯೂಟ್ಯೂಬ್, ಇಲ್ಲೆಲ್ಲ ನಿಮ್ಮ ಒಂದು ಸರ್ವಿಸಸ್ ಇದೆ. ಅಂಡ್ ನೀವು ಇದನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಹತ್ರ ರೈಟ್ ಸೈಡ್ ಅಲ್ಲಿ ಡಿಲೀಟ್ ಆಪ್ಷನ್ ಇದೆ. ನೀವು ಈ ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಪೇಜ್ ಲೋಡ್ ಆಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ 2 ಆಪ್ಷನ್ ಕಾಣುತ್ತೆ. ಈ 2 ಆಪ್ಷನ್ ಏನಪ್ಪಾ ಅಂದ್ರೆ ಐ ವಾಂಟ್ ಟು ಹೈಡ್ ಮೈ ಚಾನಲ್ ಅಂದ್ರೆ ನಿಮ್ಮ ಒಂದು ಚಾನಲ್, ಇದರಿಂದ ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ ಅಲ್ಲಿ ಹೈಡ್ ಆಗುತ್ತೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಬೇರೆ ಯಾರಿಗೂ ನಿಮ್ಮ ಒಂದು ಚಾನಲ್ ಕಾಣಲ್ಲ, ಬಟ್ ಡಿಲೀಟ್ ಆಗಿರಲ್ಲ, ಅದು ರನ್ನಿಂಗ್ ಅಲ್ಲೇ ಇರುತ್ತೆ, ಬಟ್ ಹೈಡ್ ಆಗಿರುತ್ತೆ. ಅದು ನಿಮಗೆ ಮಾತ್ರ ಕಾಣ್ತಾ ಇರುತ್ತೆ, ಬೇರೆ ಯಾರಿಗೂ ಕಾಣಲ್ಲ. ಈ ತರ ಬೇಕಾದ್ರೂ ನೀವು ಮಾಡ್ಕೊಬಹುದು. ಅಂಡ್ ಈ ತರ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರ್ಮನೆಂಟ್ಲಿ ಕೂಡ ನಿಮ್ಮ ಒಂದು ಚಾನಲ್ ನ ನೀವು ಡಿಲೀಟ್ ಮಾಡ್ಕೊಬಹುದು. ಅದೇಂಗಪ್ಪ ಅಂದ್ರೆ ಕೆಳಗಡೆ ಇರೋ ಸೆಕೆಂಡ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ನಿಮ್ಮ ಒಂದು ಚಾನಲ್ ನ ಪರ್ಮನೆಂಟ್ಲಿ ಡಿಲೀಟ್ ಮಾಡಿ ಅಂತ ಕೇಳ್ತಾ ಇರುತ್ತೆ. ಅಂಡ್ ನಿಮ್ಮ ಒಂದು ಚಾನಲ್ ನಲ್ಲಿರೋ ಇನ್ಫಾರ್ಮೇಶನ್ ಅದು ಶೋ ಆಗ್ತಿರುತ್ತೆ. ಲೈಕ್ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಡ್ ನಿಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಮ ಒಂದು ಚಾನಲ್ ಅಲ್ಲಿ ಎಷ್ಟು ವಿಡಿಯೋಸ್ ಇದೆ, ಈ ತರ ಎಲ್ಲ ನಿಮ್ಮ ಒಂದು ಇನ್ಫಾರ್ಮೇಶನ್ ಇಲ್ಲಿ ಶೋ ಆಗ್ತಿರುತ್ತೆ. ಅಂಡ್ ನೀವೇನಾದ್ರೂ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಬೇರೆ ಚಾನಲ್ ಅಲ್ಲಿ ಅದು ಕೂಡ ಇಲ್ಲಿ ಶೋ ಆಗ್ತಿರುತ್ತೆ. ಅದನ್ನ ನೀವು ರಿಕವರ್ ಮಾಡ್ಕೊಳಕ್ಕಾಗಲ್ಲ, ಆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಗಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಅಂಡ್ ನೀವಿಲ್ಲಿ ಎರಡು ಕಾಲಮ್ನ ಟಿಕ್ ಮಾರ್ಕ್ ಮಾಡಿ ಡಿಲೀಟ್ ಮೈ ಕಾಂಟೆಂಟ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ಗೆ ಲಿಂಕ್ ಆಗಿರೋಂಥ ಒಂದು ಮೇಲ್ ಐಡಿನ ಎಂಟರ್ ಮಾಡೋದು ಕೇಳುತ್ತೆ. ನೀವಿಲ್ಲ ಮೇಲ್ ಐಡಿನ ಎಂಟರ್ ಮಾಡಿ. ನೀವು ಒಂದು ಮೇಲ್ ಐಡಿನ ಎಂಟರ್ ಮಾಡಾದ್ಮೇಲೆ ಡಿಲೀಟ್ ಮೈ ಕಾಂಟೆಂಟ್ ಅಂತ ಕೊಡಿ. ಅಂಡ್ ನೀವಿಲ್ಲಿ ಕೂಡ ಮೇಲ್ ಐಡಿ ಕರೆಕ್ಟ್ ಆಗಿರ್ಬೇಕು. ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಅದು ನಿಮ್ಗೆ ತಗೊಳ್ಳಲ್ಲ. ನಾನಿಲ್ಲಿ ಮಿಸ್ಟೇಕ್ ಮಾಡಿದೆ, ಸೊ ಅದಕ್ಕೋಸ್ಕರ ನಾನು ವ್ಯಾಲಿಡ್ ಇರೋ ಇಮೇಲ್ ಐಡಿ ಎಂಟರ್ ಮಾಡಿದ್ದೀನಿ. ಅಂಡ್ ಡಿಲೀಟ್ ಮೈ ಕಾಂಟೆಂಟ್ ಅಂತ ಕೊಡ್ತಿದ್ದೀನಿ. ಡಿಲೀಟ್ ಮೈ ಕಾಂಟೆಂಟ್ ಅಂತ ಕೊಟ್ಟಿದ ತಕ್ಷಣ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಡಿಲೀಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಯುವರ್ ಕಾಂಟೆಂಟ್ ಈಸ್ ಬೀಯಿಂಗ್ ಡಿಲೀಟೆಡ್, ಯುವರ್ ಕಾಂಟೆಂಟ್ ಈಸ್ ಇನ್ ಪ್ರೋಗ್ರೆಸ್ ಆಫ್ ಬೀಯಿಂಗ್ ಪರ್ಮನೆಂಟ್ಲಿ ಡಿಲೀಟೆಡ್. ಯೂಶುವಲಿ ದಿಸ್ ಟೇಕ್ಸ್ ಎ ಫ್ಯೂ ಮಿನಿಟ್ಸ್ ಬಟ್ ಕ್ಯಾನ್ ಟೇಕ್ ಅಪ್ ಟು ಎ ಕಪಲ್ ಆಫ್ ಡೇಸ್ ಇಫ್ ಯು ಹ್ಯಾವ್ ಎ ಲಾಟ್ ಆಫ್ ಕಂಟೆಂಟ್. ನಿಮ್ಮ ಒಂದು ಚಾನಲ್ ತುಂಬಾ ಕಂಟೆಂಟ್ ಇದ್ರೆ ಸ್ವಲ್ಪ ದಿನದವರೆಗೂ ಇದು ಚಾನಲ್ ಡಿಲೀಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅಥವಾ ನಿಮ್ಮ ಒಂದು ಚಾನಲ್ ಅಲ್ಲಿ ಏನು ಕಾಂಟೆಂಟೇ ಇಲ್ಲ ಅಂದ್ರೆ ಇದು ಇಮಿಡಿಯೇಟ್ ಆಗಿ ವಿತಿನ್ ಎ ಮಿನಿಟ್ಸ್ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಸಿಂಪಲ್ ಸ್ಟೆಪ್ ನ ಫಾಲೋ ಮಾಡ್ಕೊಂಡು ನಿಮ್ಮ ಒಂದು ಹಳೆ ಯೂಟ್ಯೂಬ್ ಅಕೌಂಟ್ ನ ಡಿಲೀಟ್ ಮಾಡ್ಕೊಬಹುದು. ಅದು 2026 ಅಲ್ಲಿ ಈಗ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಅಕೌಂಟ್ ನ ಈಸಿಯಾಗಿ ಡಿಲೀಟ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಈ ವಿಡಿಯೋ ಯೂಸ್ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಯೂಸ್ ಆಗುವಂತ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.